ಶ್ರೀ ಗುರುಭ್ಯೋ ನಮಃ. ಶ್ರೀಕೃಷ್ಣಾಯ ನಮಃ. ಈ ವರ್ಷ ಏಕಾದಶಿ ದಿವಸ ಈ ವರಲಕ್ಷ್ಮಿ ಪೂಜೆ ಬರುತ್ತೆ, ಹೇಗೆ ಮಾಡೋದು ಅಂತ 2-3 ಜನ ಕೇಳಿದ್ರು. ಬೇಕಷ್ಟು ಎಲ್ಲ ವಾಟ್ಸಪ್ ಫೇಸ್ಬುಕ್ ಎಲ್ಲತಿಲ್ಲೂ ಬರುತ್ತೆ, ಎಲ್ಲ ವಿಷಯವೂ ಎಲ್ಲರಿಗೂ ತಿಳಿಯುತ್ತೆ. ಆದರೂ ಒಂದು ಸಂದೇಹ ಏನೋ ಒಂದು ಹಾಗಿರುವ ಕಾರಣ ಏಕಾದಶಿ ದಿವಸ ಯಾವಾಗಲೂ ಮಾಡುವಂತೆ ಗಂಡಸರು ಸಾಲಗ್ರಾಮ ಪೂಜೆ, ಕಲ್ಕಂಡು ನೈವೇದ್ಯ, ಮಂಗಳಾರತಿ ಸಾಲಗ್ರಾಮಕ್ಕೆ. ವರಲಕ್ಷ್ಮಿ ಪೂಜೆ ಮಾಡುವಂಥವ್ರು ವರಲಕ್ಷ್ಮಿ ದೇವರನ್ನ ಬೃಂದಾವನದ ಹತ್ರ ಇಟ್ಟು ಆರತಿ ಮಾಡಿ ಒಳಗೆ ತಗೊಂಡು ಹೋಗಬೇಕು. ಆರತಿ ತಟ್ಟೆಯಲ್ಲಿ ಮಂತ್ರಾಕ್ಷರ ಹಾಕಬಾರದು, ಬರೀ ಕುಂಕುಮ ಆರತಿ ಮಾಡಿ ದೇವರನ್ನ ಒಳಗೆ ತಗೊಂಡು ಇಟ್ಟು ಪಡೀಲಿ ಅಕ್ಕಿ ಇಟ್ಟು ಅದನ್ನು ಕಲಸದಿಂದ ತಾಗಿಸಿ ವರಲಕ್ಷ್ಮಿ ದೇವರು ಒಳಗೆ ಬರ್ತಾಳೆ ಅಂತ ಹೇಳಿ ಮಾಡಿ ಅದನ್ನು ದೇವರನ್ನ ಮಂಟಪದಲ್ಲಿ ಇಟ್ಟು ಅದಕ್ಕೆ ಅರ್ಘ್ಯಪಾದ್ಯಾದಿ ಸ್ನಾನಾನಂತರ ಆಚಮನೀಯಂ ಅದುವರೆಗೆ ಅದನ್ನು ಮಾಡಬೇಕು. ಅಷ್ಟೇ ಆವತ್ತಿನ ದಿನ ಪೂಜೆ, ವರಲಕ್ಷ್ಮಿ ಪೂಜೆ ಅಷ್ಟೇ ತಾನೆ. ಅರಿಶಿನ ಕುಂಕುಮ ಗಜವಸ್ತ್ರ ದೇವರಿಗೆ ಹಾಕಿ ಪ್ರಾರ್ಥನೆಯನ್ನು ಮಾಡಬೇಕು, ಅಷ್ಟೇ ಪೂಜೆ. ಗಂಡಸರಿಗೆ ಸಾಲಿಗ್ರಾಮ ಪೂಜೆ ಮಾಡುವ ಕಾರಣ ಕಲ್ಕಂಡು ಮಾವಿನನ್ನು ನೈವೇದ್ಯ ಮಾಡಿ ಇಡಬಹುದು. ಸಾಲಿಗ್ರಾಮಕ್ಕೆ ಮಾತ್ರ ನೈವೇದ್ಯ ಮಾಡಿ ಇಟ್ಟು ಒಂದು ತೀರ್ಥ ಕೊಡಬೇಕು. ನಾವು ದೊಡ್ಡ ತೀರ್ಥ ತಗೊತಾವಲ್ಲ ಏಕಾದಶಿ ದಿವಸ, ಅದನ್ನು ಲಕ್ಷ್ಮಿಗೂ ಕೊಟ್ಟು ನಾವು ಸ್ವೀಕಾರ ಮಾಡಬೇಕು. ಆವತ್ತಿನ ದಿನ ಉಪವಾಸ ಆದ ಕಾರಣ ಲಕ್ಷ್ಮೀ ದೇವರ ಮೊದಲಾದ ಎಲ್ಲ ದೇವರು ಉಪವಾಸ ಇರ್ತಾರೆ. ಆದ ಕಾರಣ ದೇವರಿಗೆ ಹೂ ಕೂಡ ಹಾಕಬಾರದು ಅಂತ ಹೇಳ್ತಾರೆ. ಅರಿಶಿನ ಕುಂಕುಮ ಗಜವಸ್ತ್ರ ಪೂಜೆ ಬಿಟ್ಟು ಬೇರೆ ಯಾವ ಪೂಜೆಯೂ ಅವತ್ತಿಲ್ಲ. ವರಲಕ್ಷ್ಮಿಗೆ ಕಲಸ ಇಡಬಹುದಷ್ಟೇ. ಅಂದರೆ ವಾಸನಾದಿ ದ್ರವ್ಯಗಳು ವಾಸನೆ ನೋಡಿರೋ ಅದು ಸ್ವೀಕಾರ ಆಗತ್ತೆ ಎಂಬ ಕಾರಣದಿಂದ ಹೂ ಯಾವುದು ಹಾಕಬಾರದು. ಎಲ್ಲ ತೆಗೆದಿಟ್ಟು ಮರುದಿವಸವೇ ಎಲ್ಲ ಪೂಜೆ ಮಾಡಬೇಕು. ಮರುದಿವಸ ಸಾಲಗ್ರಾಮ ಪೂಜೆ, ಅದಕ್ಕೆ ಷೋಡಶೋಪಚಾರ ಪೂಜೆ, ನೈವೇದ್ಯ ಎಲ್ಲ ಮಾಡಿ ಅದನ್ನೇ ಆ ನಿರ್ಮಾಲ್ಯವನ್ನೇ ದೇವರಿಗೆ ಹಾಕಬೇಕು. ಆ ಹೂ ಎಲ್ಲ ಸಾಲಗ್ರಾಮಕ್ಕೆ ಸಮರ್ಪಣೆ ಮಾಡಿ ವರಲಕ್ಷ್ಮಿ ಪೂಜೆಯನ್ನು ಮಾಡಬೇಕು. ಮೊದಲ ದಿವಸ ಏಕಾದಶಿ ದಿವಸ ಮಾಡಿದ ಕಲ್ಕಂಡು ನೈವೇದ್ಯವನ್ನು ಲಕ್ಷ್ಮೀ ಮೊದಲಾದ ದೇವತೆಗಳಿಗೆ ಕೊಟ್ಟುಬಿಟ್ಟು ನಾವು ಸ್ವೀಕಾರ ಮಾಡಬೇಕು ಹಾಗೆ ಎಂಬುದು ಈ ತಾತ್ಪರ್ಯ. ಏಕಾದಶಿ ದಿವಸ ಪೂಜೆ ಬಂದರೆ ಯಾವಾಗಲೂ ಇದೇ ತಾನ ಅನುಷ್ಠಾನ. ಇಲ್ಲಿ ಯಾವುದು ಎಷ್ಟು ವರ್ಷ ಆದರೂ ಇದು ಯಾವಾಗಲೂ ಮಾರಲಾರದು. ಮತ್ತು ಈ ದ್ವಾದಶಿಯಲ್ಲಿ ಸಂಕ್ರಮಣ ಬರುತ್ತೆ. ಸಂಕ್ರಮಣ ಬರುವ ಕಾರಣ ಗಂಡಸರು ಸಾಲಗ್ರಾಮ ಪೂಜೆ ಮುಗಿಸಿ ತರ್ಪಣವನ್ನು ಕೊಡಬಹುದು. ಹೆಂಗಸರು ಪೂಜೆ ಮಾಡ್ತಾರೆ. ಇಲ್ಲ ಪೂಜೆ ಎಲ್ಲ ಆದ ಮೇಲೆ, ವರಲಕ್ಷ್ಮಿ ಪೂಜೆ ಆದ ಮೇಲೆ ಸಂಕ್ರಮಣ ಪ್ರಯುಕ್ತವಾಗಿ 12 ಪಿತೃಗಳು 9 ಪಿತೃಗಳು ಯಾರಿದ್ದಾರೆ ಅವರಿಗೆ ಅಮಾವಾಸ್ಯ ದಿವಸ ಮಾಡುವ ಮಾದರಿ ಈ ತರ್ಪಣವನ್ನು ಕೊಡಬೇಕು ಅಂತ. ಇದು ಷಣ್ಣವತಿಯಲ್ಲಿ ಬರುವ ತರ್ಪಣ, ಇದು ಮಾಡಬೇಕು. ಅಮಾವಾಸ್ಯೆ ಮಾತ್ರ ಇದು ಮುಖ್ಯ. ಕೊಟ್ಟು ತರ್ಪಣ ಕೊಟ್ಟು ದೇವರಿಗೆ ಸಮರ್ಪಣೆ ಮಾಡುವುದು. ಶ್ರೀಕೃಷ್ಣಾಯ ನಮಃ. ಯಾವುದಾದ್ರು ಸಂದೇಹ ಇದ್ದರೂ ನಿಮ್ಮ ನಂಬರ್ ಸ್ಕ್ರೀನ್ಲಿದೆ, ಕೇಳ್ರಿ, ನಮಗೆ ತಿಳಿದವರಿಗೆ ಹೇಳ್ತಾರೆ. ಶ್ರೀಕೃಷ್ಣಾಯ ನಮಃ.